ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ. ಇದು ಸುವರ್ಣ ನ್ಯೂಸ್ ಟಾರ್ಗೆಟ್. ನಮ್ಮ ಈ ವಾರದ ಟಾರ್ಗೆಟ್ನ ಅತಿಥಿ ಗೃಹ ಸಚಿವ KJ ಜಾರ್ಜ್ ಅವರು. ಜಾರ್ಜ್ ಅವರೇ, ಟಾರ್ಗೆಟ್ಗೆ ಸ್ವಾಗತ. ಹೇಗಿದ್ದೀರಿ ಜಾರ್ಜ್ ಅವರೇ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ ಅಂತಿದ್ದೀರಿ. ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಕರ್ನಾಟಕದ ರಾಜ್ಯದ 6.5 ಕೋಟಿ ಜನ ಸಮೇತ ಶಾಂತಿಯಿಂದ ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಪದೇ ಪದೇ ಅತ್ಯಾಚಾರ ಪ್ರಕರಣಗಳು, ಮಕ್ಕಳ ಮೇಲೆ ಅತ್ಯಾಚಾರ ನಡೀತಿರುವಂಥದ್ದು, ಲೈಂಗಿಕ ದೌರ್ಜನ್ಯ ನಡೀತಾ ಇರುವಂಥದ್ದು ನೋಡ್ತಾನೆ ಇದ್ದೀರಿ. ಮತ್ತು ಹೇಗೆ ಹೇಳ್ತೀರಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ? ನೋಡಿ, ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗೋದು ಖಂಡನೀಯ. ಬಹುಶಃ ಘಟನೆಗಳು ನಡೆದಾಗ ಸಂಪೂರ್ಣವಾಗಿ ಅದನ್ನು ಪತ್ತೆ ಹಚ್ಚಿ ಯಾರು ಆರೋಪಿಗಳನ್ನ ಬಂಧಿಸಿ ಅವರನ್ನು ಕೋರ್ಟ್ ಮುಂದುಗಡೆ ತರುವಂಥ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಾಡಿದ್ದಾರೆ. ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಈ ಅತ್ಯಾಚಾರ ಪ್ರಕರಣಗಳಲ್ಲಿ? ಶಿಕ್ಷೆ ತಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ರೆ, ನಮ್ಮ ಪೊಲೀಸಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ತನಿಖೆ ಮಾಡ್ಬೋದು, ಚಾರ್ಜ್ ಶೀಟು ಕೋರ್ಟ್ಗೆ ಹಾಕ್ತೀವಿ. ಮೊದಲು ಇಂಥ ವಿಚಾರಣೆ ಬರುವಾಗ ತುಂಬ ತಡವಾಗ್ತಾಯಿತ್ತು. ಅದಕ್ಕೋಸ್ಕರವಾಗಿ 10 ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಈಗಾಗಲೇ ನಾವು ನೇಮಕ ಮಾಡಿದ್ದೀವಿ. ಅದರಲ್ಲಿ ಸಮೇತ ಮೊನ್ನೆ ನಾನು ಮತ್ತು ಕಾನೂನು ಸಚಿವರು ಚೀಫ್ ಜಸ್ಟಿಸ್ ಅವ್ರನ್ನ ಭೇಟಿ ಮಾಡಿ ಆದಷ್ಟು ಬೇಗನೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗೇನು ಮಾಡಿದ್ದಾರೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು. ನಾನು ನಿಮ್ಗೆ ಅಂಕಿಅಂಶ ಕೊಡ್ತೇನೆ. ಒಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ ಈ ವರ್ಷ ಆದಂತಹ ಇಷ್ಟು ಅತ್ಯಾಚಾರ ಪ್ರಕರಣಗಳು. ಅದರ ಸಂಖ್ಯೆ ಕೂಡ ಕೊಡ್ತೇನೆ ನಾನು ನಿಮಗೆ. 2014 ಅಂಕಿಅಂಶ ನಿಮ್ಮ ಮುಂದೆ ಕೊಡ್ತಾ ಇದ್ದೇನೆ. 814 ಆರೋಪಿಗಳು, ಬಂಧನ ಆದದ್ದು 611 ಜನರದ್ದು. ಒಬ್ಬರಿಗೂ ಕೂಡ ಶಿಕ್ಷೆ ಆಗಿಲ್ಲ ಅನ್ನುವಂಥದ್ದು. ಯಾವ ಭಯ ಹುಟ್ಟುತ್ತೆ ಸಮಾಜದಲ್ಲಿ? ಅಂತ ಕೃತ್ಯ ಎಸಗುವವರಿಗೆ ಭಯ ಹುಟ್ಟಬೇಕು ಅಂದರೆ ಶಿಕ್ಷೆ ಆಗಬೇಕು ಅಲ್ವಾ? ಶಿಕ್ಷೆ ಆಗೋದಕ್ಕೋಸ್ಕರವಾಗಿ ಅದನ್ನು ಬೇಗನೆ ಮಾಡಲಿಕ್ಕೋಸ್ಕರವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದೀವಿ. ವಿಬ್ಗಾಯರ ಪ್ರಕರಣ ನಿಮ್ಮ ಕಣ್ಮುಂದೆ ಇದೆ, ಆರ್ಕಿಡ್ ಶಾಲೆಯ ಪ್ರಕರಣ ಕಣ್ಮುಂದೆ ಇದೆ, ಸಾಲು ಪ್ರಕರಣಗಳು ಘಟಿಸ್ತಾ ಇದೆ. ಇದು ಸಮಾಜದಲ್ಲಿ ನಾವು ಇದರ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿದೆ. ವಿಭಾಗರಾಗಲಿ, ಆರ್ಕಿಡ್ಸ್ ಆಗಲಿ, ಕೈ ಬಿಡಿಸಿ ಪ್ರಕರಣಗಳು ನಡೆದಿದ್ದು ಶಾಲೆ ಒಳಗಡೆ. ನಾನು ಶಾಲೆ ಒಳಗಡೆ ನಡೆದ ಎಲ್ಲ ಶಾಲೆಯವ್ರನ್ನ ನಾವು ದೂರ ಮಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲಿ ಸುಮಾರು 4,000 ಶಾಲೆಗಳಿದೆ. ಕೆಲವೊಂದು ಶಾಲೆಗಳಲ್ಲಿ ಈ ಪ್ರಕರಣ ನಡೆದಿದೆ. ಕೆಲವೊಂದು ಸಿಬ್ಬಂದಿಗಳು ಮತ್ತು ಕೆಲವೇ ಶಾಲೆಗಳೇನು ರಿಪಬ್ಲಿಕ್ ಆಫ್ ಪ್ರೈವೇಟ್ ಸ್ಕೂಲ್ಗಳ, ಅವುಗಳಿಗೆ ಯಾವ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಕ್ಕೆ ರಾಜ್ಯ ಸರ್ಕಾರ ಅಸಹಾಯಕವ? ಯಾವ ಶಾಲೆಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತಿದ್ವಿ. ಈಗಾಗಲೇ ಶಾಲಾ ಮ್ಯಾನೇಜ್ಮೆಂಟ್ ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಅರೆಸ್ಟ್ ಮಾಡಿದ್ವಿ, ಅವ್ರನ್ನೆಲ್ಲ ಕೋರ್ಟ್ನ ಮುಂದುಗಡೆ ತಂದಿದ್ವಿ. ತೀರ್ಥಹಳ್ಳಿಯ ನಂದಿತಾ ಅನುಮಾನಾಸ್ಪದ ಸಾವಿನ ಪ್ರಕರಣ ಏನಿದೆ, ಅಲ್ಲೂ ಕೂಡ ನಿಮ್ಮ ಮೇಲೆ ಗುರುತರವಾದ ಆಪಾದನೆ ಕೇಳಿಬಂತು. ಅಲ್ಪಸಂಖ್ಯಾತರ ರಕ್ಷಣೆಗೆ ಮುಂದಾಗಿದ್ದಾರೆ ಅನ್ನುವಂಥ ಆಪಾದನೆ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ನಿಮ್ಮನ್ನು ಸಚಿವರನ್ನಾಗಿ ಮಾಡಿದಾಗ ಒಂದು ಮಾತನ್ನು ಹೇಳಿದರು. ರಾಜ್ಯದಲ್ಲಿರುವಂಥ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ KJ ಜಾರ್ಜ್ ಅವ್ರನ್ನ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವ್ರನ್ನ ನಾನು ಗೃಹ ಮಂತ್ರಿ ಮಾಡಿದ್ದೇನೆ ಅನ್ನುವಂಥ ಮಾತನ್ನು. ಆಯ್ನಲ್ಲಿ ನೀವೆಲ್ಲ ಒಂದು ಕಡೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮಾತ್ರ KJ ಜಾರ್ಜ್ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥ ಆಪಾದನೆ. ಮುಖ್ಯಮಂತ್ರಿಯವರು ಆ ಥರ ಹೇಳಲಿಲ್ಲ. ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ದೊರಕಿಸ್ಕೊಡೋದು ಅಂತ ಒಂದು ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬದ್ಧವಾಗಿದೆ. ನಾನು ನಿಮಗೆ ಹೇಳೋದಾದರೆ, ನಾನು ಬರೀ ಅಲ್ಪಸಂಖ್ಯಾತರಿಗೆಲ್ಲ ಕರ್ನಾಟಕದಲ್ಲಿ 6.5 ಕೋಟಿ ಜನರಿಗೆ ಇವತ್ತು ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದೀನಿ. ಅವರಿಗೆ ಅವರ ಒಂದು ರಕ್ಷಣೆ ಕೊಡುವಂಥ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇದೆ. ಆ ಪ್ರಕರಣದಲ್ಲಿ ಗೃಹ ಇಲಾಖೆ ವೈಫಲ್ಯ ಅನ್ನೋ ಮಾತನ್ನು ಯಾಕೆ ಹೇಳಿದೆ ಅಂದರೆ, ಆರಂಭದಲ್ಲಿ ಡೆತ್ ನೋಟ್ ಇರಲೇ ಇಲ್ಲ. 3 ದಿನ ನಂತರ ಪೊಲೀಸರು ರಿಲೀಸ್ ಮಾಡಿದ್ರು. ಆರಂಭದಲ್ಲಿ ಅದ್ರ ಬಗ್ಗೆ ಮಾತಾಡಿರಲಿಲ್ಲ. ಅದಾದ ನಂತರ ಆ ನಂದಿತಾ ಅನ್ನೋ ಹುಡುಗಿಯ ಬ್ಯಾಗನ್ನು ಮಹಜರ್ ಮಾಡೋದೇನಿತ್ತು, ಪಂಚರ ಮುಂದೆ ಮಹಜರ್ ಮಾಡಲೇ ಇಲ್ಲ, ಮಹಜರ್ ಅನ್ನುವಂಥದ್ದೇ ಆಗಲಿಲ್ಲ. ಯಾರೋ ಒಬ್ರು ಪೇದೆ ಬಂದು ತೆಗೆದುಕೊಂಡು ಹೋದ್ರು. ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ಪೊಲೀಸರ ಕಾರ್ಯನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಎಡವಿದ್ರು. ನಾನು ನಿಮಗೆ ಇನ್ನೊಂದು ಮರುಪ್ರಶ್ನೆ ಹೇಳಿ. ಖಂಡಿತ. ಈಗ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಸಂಪೂರ್ಣವಾದ ವಿವರವನ್ನು ಕೊಡ್ತಾರೆ, ತನಿಖಾಧಿಕಾರಿಗಳು ಕೊಡ್ತಾರೆ. ಪ್ರಿಲಿಮಿನರಿ ಇದು ಪೋಸ್ಟ್ ಮಾರ್ಟಮಲ್ಲಿ ಅವ್ರ ಮೇಲೆ ಯಾವುದೇ ರೀತಿಯಲ್ಲಿ ಸೆಕ್ಸುವಲ್ ಅಸಾಲ್ಟ್ ಆಗಲಿಲ್ಲ ಅಂತ ಹೇಳಿದ್ದಾರೆ. ಈ ರೀತಿಯ ಎಲ್ಲ ವಿವರಗಳು ನೀವು CID ತನಿಖೆ ಬರೋ ತನಕ ಸ್ವಲ್ಪ ತಾಳ್ಮೆಯಿಂದ ನೋಡಿದ್ರೆ ಮೇಲೆ ಸೆಕ್ಸುವಲ್ ಅಸಾಲ್ಟ್ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅನ್ನೋಂಥದ್ದು ಹೇಳ್ತಾ ಇದ್ದೀರಿ. ನೋಡಿ, 2014ರಲ್ಲಿ 325 ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳಾಗಿರುವಂಥದ್ದು ದಾಖಲಾಗಿದೆ. 151 ಯುವತಿಯರ ಮೇಲೆ ಅತ್ಯಾಚಾರ ಆಗಿರುವಂಥ ಪ್ರಕರಣಗಳು ದಾಖಲಾಗಿದೆ. ಒಟ್ಟು 476 ಪ್ರಕರಣಗಳು ಜೂನ್ವರೆಗೂ ನಾನು ಹೇಳ್ತಿರುವಂಥದ್ದು. ಈ ವರ್ಷ ಜೂನ್ವರೆಗೂ ಇಷ್ಟು ಪ್ರಕರಣಗಳು ದಾಖಲಾಗಿದೆ.
ಈಗ ಇದು ಪ್ರಥಮವಾಗಿ ಅಲ್ಲ, ಬಾಲಕಿಯರ ಪ್ರಕರಣಗಳು 325 ಆಗ್ತಾ ಇದೆ, ಮಕ್ಕಳ ಮೇಲೆ ಆಗುವ ಏನು ನಿರ್ಭಯ ಕೇಸ್ ಆದಮೇಲೆ IPC 376ನ ಅಮೆಂಡ್ ಮಾಡಿದ ಮೇಲೆ ವೈಡರ್ ಡೆಫಿನೇಷನ್ ಕೊಟ್ಟಿದ್ದಾರೆ. ನಂತರ ನೀವು ಮಾಧ್ಯಮದವರು ಸಂಘ ಸಂಸ್ಥೆಗಳು ಸಾಕಷ್ಟು ಪ್ರಚಾರ ಕೊಟ್ಟಿದ್ದಾರೆ. ಈಗ ಜನ ಧೈರ್ಯದಿಂದ ಬಂದುಬಿಟ್ಟು ನಾವು ಪ್ರಚಾರ ಕೊಡೋದನ್ನೇ ತಪ್ಪು ಅನ್ನೋ ಮಾತನ್ನು ಹೇಳಿದ್ರಿ ನೀವು. ನೀವು TRPಗೋಸ್ಕರ ತೋರಿಸ್ತೀರಿ ಅತ್ಯಾಚಾರ ಪ್ರಕರಣಗಳನ್ನೋ ಮತ್ತೆ ನೀವೇ ಹೇಳಿದ್ರಿ ಜಾರ್ಜ್ ಅವರೇ. ನೋಡಿ, ನೀವು ಯಾವ ಸಂದರ್ಭದಲ್ಲಿ ಹೇಳಿದ್ದೀನಿ, ಯಾವ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಅಂತ ಬಿಟ್ಟು ಬರೀ ನಾನು ಹೇಳಿದನ TRP ಅಂತ ಹೇಳಬೇಕಾದ್ರೆ ನಿಮ್ಮ ಬಾಯಲ್ಲಿ ಆ ಮಾತು ಬಂತು. TRPಗೋಸ್ಕರ ನೀವು ಅತ್ಯಾಚಾರವನ್ನು ಹೆಚ್ಚು ಪ್ರಕರಣ ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ನೀವು ಹೇಳಿದ ಮಾತನ್ನೇ ನೀವು ನೋಡಿಬಿಡಿ. ಎಸ್ ಜಾರ್ಜ್ ಅವರು ಏನು ನೀವು ಅವತ್ತು ಹೇಳಿದ್ರಿ ಅದನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ನೀವು ಹೇಳಿದ ಮಾತನ್ನ ನೀವೇ ನೋಡಿ ಜಾರ್ಜ್ ಅವರೇ ಏನು ಹೇಳಿದ್ರಿ ಅನ್ನೋದು. ಎಸ್ ಜಾರ್ಜ್ ಅವರು ಅವತ್ತು ಏನು ಹೇಳಿದ್ರು ನೋಡೋಣ. ನಿಮ್ದು ಏನಾಗಿದೆ ಈಗ ನಮಗೆ ಮಾಧ್ಯಮದವರಿಗೆ, ನಿಮಗೆ ಸುದ್ದಿ ಇದೆ, ಇಂಥ ಸುದ್ದಿಗಳೇ ಹೆಚ್ಚು ಸಿಕ್ಕಬೇಕಾಗಿದೆ. ನಿಮ್ಮ TRP ರೇಟ್ ನೀವು ಜಾಸ್ತಿ ಮಾಡಲಿಕ್ಕೆ ಬರೀ ಇದನ್ನೇ ಹಾಕ್ತಾ ಇದ್ದೀರಾ. ಎಸ್ ಹೇಳಿದ್ರಿ ಅಲ್ವಾ ಜಾರ್ಜ್ ಅವರೇ? ಈಗ ನೋಡಿ ಹೇಳಿದ್ರಿ ಅಲ್ವಾ? ಅಲ್ಲಲ್ಲ, ನಾನು ಒಂದು ನಿಮಿಷ ಕೇಳಿದ್ದೆ, ನಾನು ಹೇಳೋದನ್ನ ಕೇಳಿ. ಹೇಳಿದ್ರಿ, ಅದಕ್ಕಿಂತ ಮೊದಲು ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ, ಅದಕ್ಕಿಂತ ಮೊದಲು ಯಾವ ಪ್ರಶ್ನೆ ನಿಮ್ಮ ಮಾಧ್ಯಮದವರು ನನ್ನ ಕೇಳಿದ್ರು ಹೇಳಿ. ಅದಕ್ಕೆ ನಾವು TRPಗೋಸ್ಕರ ಕೇವಲ ಮಾಧ್ಯಮಗಳು ಮಾಡುವಂಥದ್ದು TRP ಒಂದೇ ಉದ್ದೇಶವಾ? ಬೇರೆ ಯಾವ ಉದ್ದೇಶವೂ ಇಲ್ವಾ? ಮಾಧ್ಯಮಗಳೆಲ್ಲ ಟಿವಿಗಳೆಲ್ಲ TRPಗೋಸ್ಕರ ಮಾಡೋದು, ಪತ್ರಿಕೆಗಳೆಲ್ಲ ಪ್ರಸರಣ ಸಂಖ್ಯೆಗೋಸ್ಕರ ಮಾಡೋದು ಅಂತ ಹೇಳ್ಕೊಂಡು ಹೊರಟುಬಿಟ್ರೆ ಜಾರ್ಜ್ ಅವರೇ ಏನು ಅರ್ಥ ಇರುತ್ತೆ? ನಿಮ್ಮ ಮಾತನ್ನು ನೀವು ಪರಾಮರ್ಶೆ ಮಾಡ್ಕೋಬೇಕು ಅನ್ನುವಂಥದ್ದು. ಅಲ್ಲ, ನನಗೆ ಸ್ವಲ್ಪ ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಟ್ಟರೆ ನಾನು ಕೇಳ್ತೀನಿ. ಪ್ಲೀಸ್. ಅಲ್ಲಿ ಏನಾಗಿದೆ, ನನ್ನನ್ನು ಪ್ರಶ್ನೆ ಕೇಳಿದ್ದು ಏನು ತೀರ್ಥಹಳ್ಳಿಲಿ ಏನು ನಡೆದಿದೆ ಅಂತ ಹೇಳಿ. ನಾನು ತೀರ್ಥಹಳ್ಳಿ ನಡೆದ ವಿಚಾರ ಈ ಥರ ಆಗಿದೆ, ನಾವು CID ಕೊಟ್ಟಿದ್ದೀವಿ. ಇಲ್ಲ, ಬೆಳಗಿಂದ ಸಾಯಂಕಾಲ ತನಕ ತೀರ್ಥಹಳ್ಳಿ ವಿಚಾರದಲ್ಲಿ ನ್ಯಾಷನಲ್ TVಯಲ್ಲಿ ರೇಪು ಮತ್ತು ಮರ್ಡ್ರೊಂದು ಬರ್ತಾ ಇದೆ, ಬೆಂಗಳೂರು ನಗರನ ರೇಪ್ ಸಿಟಿ ಅಂತ ಹೇಳ್ತಾ ಇದ್ದಾರೆ ಎಂಬ ಮಾತು ಬಂದಾಗ ನಾನು ಹೇಳಿದೆ, ಈಗಾಗಲೇ ನಮ್ಮ IGP ಅವರು ಶಿವಮೊಗ್ಗದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ, ಇದು ರೇಪ್ ಅಲ್ಲ, ಇದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಸೆಕ್ಷುವಲ್ ಅಸಾಲ್ಟ್ ಆಗಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಏನಾಗಿದೆ, ಡೆತ್ ನೋಟ್ ಬಂದಿದೆ FSLನಿಂದ, ಅದು ಅವ್ರದ್ದೇ ಕೈ ಬರಹದಲ್ಲಿ ಬಂದಿದೆ, ಬಾಲಕಿ ಕೈ ಬರಹದಲ್ಲಿ ಬಂದಿದೆ ಅಂತ ಹೇಳಿದ್ದಾರೆ. ಅದು ನೀವು ಮರ್ಡ್ರ್ ಅಂತ ಹೇಳಬೇಕಾದ್ರೆ ಯಾವ ಇನ್ವೆಸ್ಟಿಗೇಷನ್ ಮುಗಿಯೋ ತನಕ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಅದರಿಂದ ಕೆಲವರು ಈ ಆಗದ ವಿಚಾರನ ಈ ರೀತಿಯಲ್ಲಿ ಮರ್ಡರು ಮತ್ತು ರೇಪ್ ಆಗಿದೆ ಅಂತ ಬೆಳಗಿನ ಸಾಯಂಕಾಲ ಹೇಳ್ತಾ ಇದ್ದಾರೆ, ಇದು TRPಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಆ ಸಂದರ್ಭಕ್ಕೋಸ್ಕರ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಹೊರತು ನಾನು ಎಲ್ಲ ಮಾಧ್ಯಮದವರು TRPಗಾಗಿ ಆಗುತ್ತೆ ನೋಡಿ, ಇಲ್ಲ ನಡೆಯದ ಸಂಗತಿ. ಈಗ ಪೋಸ್ಟ್ ಮಾರ್ಟಮಲ್ಲಿ ತೋರಿಸಿದ ಕೂಡಲೇ TRP ಬರುತ್ತೆ ಅಂತ ಹೇಗೆ? ನಿಮಗೂ ಮಾಧ್ಯಮದವರಿಗೆ ಯಾವುದಕ್ಕೆ TRP ಬರುತ್ತೆ, ಯಾವುದಕ್ಕೆ TRP ಜಾರ್ಜ್ ಅವರು ಯಾವ ಸಂಶೋಧನೆ ಮಾಡಿದ್ದಾರೆ ಕೇಳಿ. ನಾನು ಹೇಳ್ತಾ ಇರೋದು ಸಂಶೋಧನೆ ಮಾಡಿಬಿಟ್ಟು ಹೇಳ್ತಾ ಇದ್ದು, ಪ್ರಿಲಿಮಿನರಿ ಪೋಸ್ಟ್ ರಿಪೋರ್ಟಮಲ್ಲಿ ಅದು ರೇಪ್ ಅಲ್ಲ ಅಂದ್ಬಿಟ್ಟು ಬಂದರೆ ನೀವು ಹೆಂಗೆ ರೇಪ್ ಅಂತ ಹೇಳ್ತೀರಾ? ತದನಂತರ ಮಾಧ್ಯಮಗಳು ಹೇಳ್ತಿರೋ ತಪ್ಪು ಅಂತ ಹೇಳಿ ನೋಡಿ, ಮಾಧ್ಯಮ ಸುಳ್ಳು ಪ್ರಚಾರ ಮಾಡ್ತಿದ್ರಿ ಅಂತ ಹೇಳಿ. ಯಾರು ಸುಳ್ಳು ಪ್ರಚಾರ ಮಾಡ್ತಿದ್ರೋ ಅವ್ರನ್ನ ತೋರಿಸಿ ಹೇಳಿ, ನಾವು ಒಪ್ಕೊಳ್ತೇವೆ. ಆದ್ರೆ ಇದನ್ನ ನೀವು TRPಗೋಸ್ಕರ ಮಾಡ್ತೀರಿ, ಈ ಮಾತನ್ನ ಬಹುಶಃ ಇದ್ರ ಬಗ್ಗೆ ನೀವು ಕ್ಷಮೆ ಯಾಚಿಸಬೇಕಾಗುತ್ತೆ. ಈಗ ನೋಡಿ, ನನಗೆ ಕ್ಷಮೆ ಯಾಚನೆ ಮಾಡುವ ಪ್ರಶ್ನೆ ಬರೋದಿಲ್ಲ. ನಿಮಗೆ ನಾನು ಹೇಳೋದ್ರಲ್ಲಿ ಏನಾದ್ರು ನೋವಾಗಿದ್ರೆ ನಾನು ಆ ಮಾತನ್ನ ಹಿಂದೆ ತಗೊಬರ್ತೀವಿ ಹೊರತು, ಬಟ್ ನನ್ನ ಮಾತುಗಳನ್ನ ಸಮೇತ ತಾವು ಕೇಳಬೇಕಾಗಿ. ಖಂಡಿತ. ಏನಂದ್ರೆ TRP ಇಷ್ಟೊಂದು ಬ್ಯಾಡ್ ವರ್ಡ್ ನನಗೆ ಗೊತ್ತಿರಲಿಲ್ಲ. ಯಾರೇ ಮಾತಾಡೋದಂಥ ಒಂದು ವಿಚಾರ ನನಗೆ ಗೊತ್ತಿರಲಿಲ್ಲ. ದಯವಿಟ್ಟು ಬ್ಯಾಡ್ ವರ್ಡ್ ಅನ್ನುವಂಥದ್ದೆಲ್ಲ ಮಾತನಾಡುವ ವಿಚಾರ ಅಲ್ಲ ಅಂತಲೂ ಅಲ್ಲ. ಆದ್ರೆ ಅತ್ಯಾಚಾರ ಪ್ರಕರಣಗಳು ಘಟಿಸ್ತಾ ಇದೆ, ಮಗುವಿನ ಮೇಲೆ ಅತ್ಯಾಚಾರ ಆಗುತ್ತೆ ಅಂತದನ್ನ ತೋರಿಸೋದನ್ನ ಜನರಿಗೆ ಸಂದೇಶ ಕೊಡೋದಿದೆಯಲ್ಲ, TRPಗಾಗಿ ಅನ್ನೋ ಮಾತಿದೆ. ನಾನು ಹೇಳ್ತಾ ಇರೋದು ತಪ್ಪು, ಅದನ್ನ ಯಾರು ಕೂಡ ಒಪ್ಲಿಕ್ಕೆ ಇಲ್ಲ. ತಪ್ಪು, ನಿಮಗೂ ಕೂಡ ಇದು ಅರ್ಥ ಆಗುತ್ತೆ ಅಂತ ಇಲ್ಲ. ನಾನು ಹೇಳ್ತೇನೆ, ತಪ್ಪು ಮಾಹಿತಿ ತಾವು ಕೊಟ್ಟಾಗ ಏನಂತ ಹೇಳ್ಬಿಟ್ರೆ, ರೇಪ್ ಆಗಲಿಲ್ಲ, ಸೆಕ್ಷುವಲ್ ಅಸಾಲ್ಟ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ IGP ಅವರೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ ಮೇಲೆ, ನಂತರ ಸುಸೈಡ್ ನೋಟಲ್ಲಿ FSL ಅವರು ಅವ್ರದೇ ಕೈ ಬರೋದಲ್ಲಿ ಸುಸೈಡ್ ನೋಟ್ ಅವರೇ ಬರೆದಿದ್ದಾರೆ ಅಂತ ಹೇಳಿದ ಮೇಲೆ ಇದನ್ನು ನೀವು ಅತ್ಯಾಚಾರ, ರೇಪು ಮತ್ತು ಮರ್ಡರ್ ಅಂತ ಹೇಳ್ಬಿಟ್ಟು ಬಿಂಬಿಸಿದರೆ ಇದು ತಪ್ಪಲ್ವಾ? ಯಾವುದೇ ಒಂದು ತನಿಖೆ ಆಗೋ ತನಕ ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಟ್ಟು ನೀವೇ ಜಡ್ಜ್ಮೆಂಟ್ ಮಾಡಬೇಡಿ, ನೀವೇ ಟ್ರಯಲ್ ಮಾಡಬೇಡಿ, ನೀವೇ ತೀರ್ಪಿಗೆ ಬರಬೇಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಬೋದು. ಜನರಲ್ಲಿ ಜಾಗೃತಿ ಮೂಡೋದು ನೋಡಿ. ನಿಜವಾಗಿ ಅತ್ಯಾಚಾರ ಪ್ರಕರಣಗಳಾದದನ್ನ ತೋರಿಸಬಾರ್ದಾ ಹೇಳಿ ಜಾರ್ಜ್ ಅವರೇ? ನೀವು ತೋರಿಸಬೇಡಿ ನಾನು ಹೇಳ್ತಾ ಇಲ್ಲ, ನಾನೇ ಹೇಳಿದೆ. ಮಾಧ್ಯಮದವರು ಪ್ರಚಾರ ಕೊಟ್ಟಿದ್ದಕ್ಕೆ ಈಗ ಜನ ಮುಂದೆ ಬಂದುಬಿಟ್ಟು ದೂರು ಕೊಡ್ತಾ ಇದ್ದಾರೆ, ತನಿಖೆ ಜಾಸ್ತಿ ಅಲ್ಲ ಹೆಚ್ಚು ದೂರುಗಳು ಬರ್ತಾ ಇದೆ, ಒಳ್ಳೇದು ಅಂದ್ಬಿಟ್ಟು ನಾನೇ ಹೇಳಿದ್ದೀನಿ. ಚರ್ಚೆಯನ್ನು ನಿಮ್ಮ ಜೊತೆ ಮುಂದುವರಿಸ್ತೇನೆ, ಬಹಳಷ್ಟು ವಿಚಾರಗಳು ಮಾತನಾಡೋದಿದೆ. ಈಗ ಒಂದು ಬ್ರೇಕ್ ತೆಗೆದುಕೊಳ್ಳುವಂಥ ಸಮಯ ಆಗಿದೆ. ಎಸ್ ಜಾರ್ಜ್ ಅವ್ರ ಜೊತೆ ಟಾರ್ಗೆಟ್ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.